ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಷ್ಟು ದಿನ ಇದ್ದಂತ ಎಲ್ಲರ ಅನುಮಾನ ಇವತ್ತು ನಿಜವಾಗಿದೆ. ಖಂಡಿತವಾಗ್ಲೂ ರಾಜು ಬೇರೆ ಅಲ್ಲ, ಯುವಿ ಬೇರೆ ಅಲ್ಲ. ಆತ ಕಡೆ ಆದಿತ್ಯನ ಮದುವೆ ಆಗ್ಬೇಕಾಗಿರ್ತಕ್ಕಂಥ ಯುವಿ, ಹಾಗೆ ಇತ್ತ ಕಡೆ ಸಾಕ್ಷಿಯನ್ನ ಪ್ರೀತಿ ಮಾಡ್ತಿರ್ತಕ್ಕಂಥ ರಾಜು, ಇಬ್ರು ಒಬ್ರೇ ಆಗಿದ್ದಾರೆ. ಒಬ್ರೇ ಆಗಿದ್ಕೊಂಡು ಇಬ್ಬರ ಬದುಕಲ್ಲಿ ಆಟ ಆಡ್ತಿದ್ದಾರೆ. ಇನ್ನೇನು ಕಲರ್ವ 2026 ಅಲ್ಲಿ ಸಾಕ್ಷಿ ಯುವಿಯನ್ನ ನೋಡ್ಬೇಕು, ಅಷ್ಟರಲ್ಲಿ ಯುವಿ ಬಚಾವ್ ಆಗ್ತಾರೆ. ಇತ್ತ ಕಡೆ ಅಗ್ನಿ ಯುವಿಯ ಭೇಟಿ ಆಗತ್ತೆ, ಇತ್ತ ಕಡೆ ಅದಿತಿ ಸಾಕ್ಷಿಯ ಭೇಟಿ ಕೂಡ ಆಗತ್ತೆ. ಸಾಕ್ಷಿ ಯುವಿಯನ್ನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ಬೇಕು, ಬಟ್ ಅಷ್ಟರಲ್ಲಿ ಅಗ್ನಿ ಬಂದು ನನಗೂ ಹುಡುಗೋ ಕೆಲಸ ಇದೆ, ನಾವು ಹೋಗ್ತೀವಿ, ಶಿವನ್ ಪೂಜೆಯಲ್ಲಿ ಕಾಡಿ ಬಿಟ್ಟಾಗೆ ಇವಳಿ ಆತಕ್ಕೆ ಅಂತ ಹೇಳಿ ಸಾಕ್ಷಿಯನ್ನ ಕರ್ಕೊಂಡು ಹೊರಟು ಬಿಡ್ತಾರೆ. ಏನಾದ್ರೂ ಸಾಕ್ಷಿ ಇದ್ದಿದ್ರೆ ಖಂಡಿತವಾಗ್ಲೂ ಯುವಿ ಬಂಡವಾಳ ಹೊರಬರ್ತಿತ್ತು. ಆದ್ರೆ ಇಲ್ಲಿ ಯುವಿ ಸಾಕ್ಷಿ ಕಣ್ಣಿಗೆ ಬೀಳಲಿಲ್ಲ. ಫೈನಲಿ ಅದಿತಿ ಮತ್ತೆ ಯುವಿಯ ಭೇಟಿ ಆಗತ್ತೆ. ಯುವಿನ ಯಾರು ಬಿಟ್ಟಿದ್ದಾರೆ ಅದಿತಿ ಬದುಕಲ್ಲಿ ಆಟ ಆಡ್ಬೇಕು ಅಂತ ಹೇಳಿ. ಯುವಿ ಕೂಡ ಅದಿತಿಯನ್ನ ಪ್ರೀತಿ ಮಾಡ್ತಿಲ್ಲ, ಬದಲಾಗಿ ಬೇರೆ ಯಾರ್ದು ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಇತ್ತ ಕಡೆ ಇನ್ನೂ ಕೂಡ ಮನೆಯವ್ರನ್ನ ಯಾರನ್ನೂ ಕೂಡ ಯುವಿ ಭೇಟಿನೇ ಮಾಡಿಲ್ಲ. ಅದೇ ಕಾರಣಕ್ಕೆ ಅದಿತಿ ಮನೆಯವ್ರನ್ನೆಲ್ಲ ಯಾವಾಗ ಭೇಟಿ ಮಾಡ್ತೀಯಾ ಯುವಿ, ಎಲ್ಲರೂ ಕೂಡ ನಿನ್ನನ್ನ ಭೇಟಿ ಮಾಡಬೇಕು ಅಂತ ಕಾಯ್ತಿದ್ದಾರೆ ಅಂತ ಹೇಳಿದಾಗ, ಇಲ್ಲಿ ಯುವಿ ಒಂದು ಪ್ರಾಜೆಕ್ಟ್ ಇದೆ, ಅದ್ರ ಮೇಲೆ ಕೆಲಸ ಮಾಡ್ತಿದ್ದೀನಿ, ಅದು ಖಂಡಿತ ಸಕ್ಸಸ್ ಆಗತ್ತೆ ಅಂತ ಗೊತ್ತದ. ಅದಾದ ನಂತರ ಖಂಡಿತ ನಿಮ್ಮ ಮನೆಯವರನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ಯಾವ್ದಪ್ಪ ದೊಡ್ಡ ಪ್ರಾಜೆಕ್ಟ್ ಅಂತ ಅನ್ಕೊಂಡ್ರೆ ಖಂಡಿತ ಅದು ಯಾವುದೇ ರೀತಿ ಪ್ರಾಜೆಕ್ಟ್ ಅಲ್ಲ, ಅದು ಸಾಕ್ಷಿ ಪ್ರಾಜೆಕ್ಟ್. ಅಂದ್ರೆ ಸಾಕ್ಷಿಯನ್ನ ಪ್ರೀತಿ ಮಾಡ್ತಿರ್ತಕ್ಕಂಥ ರಾಜುವಿನ ಪ್ರಾಜೆಕ್ಟ್. ಇಲ್ಲಿ ಸಾಕ್ಷಿಯನ್ನ ಪ್ರೀತಿ ಮಾಡ್ತಿರೋ ರಾಜು ಅನ್ಕೊಂಡ್ಬಿಡ್ತಾರೆ, ಖಂಡಿತ ಸಾಕ್ಷಿ ತನ್ನ ಪ್ರೀತಿ ಬಲಿಯಲ್ಲಿ ಬಿದ್ದೆ ಬೀಳ್ತಾಳೆ ಅಂತ ಹೇಳಿ. ಹಾಗಾಗಿ ಖಂಡಿತ ಸಕ್ಸಸ್ ಆಗತ್ತೆ ಅಂತ ಹೇಳಿ ಅದಿತಿ ಜೊತೆ ಆ ವಿಷಯವನ್ನ ಮಾತನಾಡಿದ್ದು. ತದನಂತರ ಇಲ್ಲಿ ಅದಿತಿ ಕೂಡ ಹೋಗ್ತಿದ್ದಾಗ ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದೆ, ಏನಪ್ಪಾ ಎರಡೆರಡು ಕಡೆ ಆಟ ಆಡ್ತಿದ್ದೆ, ಒಂದ್ ಕಡೆ ಬೇಕರಿ ಹುಡುಗಿನ ಬೀಳಿಸ್ಕೋತಾ ಇದ್ರೆ ಇನ್ನೊಂದ್ ಕಡೆ ಶ್ರೀಮಂತರ ಹುಡುಗಿಗೆ ಕಾಳಾಗ್ತಿದ್ಯಲ್ಲ, ಏನೇನ್ ಆಟ ಅಂತ ಕೇಳ್ತಿದ್ದಾರೆ. ಖಂಡಿತ ಇದನ್ನೆಲ್ಲ ನೋಡೋದಾದ್ರೆ ಖಂಡಿತ ಇಲ್ಲಿ ರಾಜು ಶ್ರೀಮಂತನೇ ಅಲ್ಲ, ರಾಜು ನಿಜವಾಗ್ಲೂ ಒಬ್ಬ ಬಡವ ಅಂತಾನೆ ಅನ್ಸುತ್ತೆ. ಬಟ್ ಆದ್ರೂ ಕೂಡ ಯಾರ್ದು ಕಾರಣಕ್ಕೆ ಯಾರು ದುಡ್ಡು ಕೊಡ್ತಾರೆ ಅನ್ನೋ ರೀಸನ್ಗೆ ಅದಿತಿ ನಾ ಮದುವೆ ಆಗ್ತೀನಿ ಅಂತ ಬಂದಿದ್ದಾರೆ ಅಂತ ಹೇಳಿ ಅನ್ನಿಸ್ತದೆ. ಹಾಗಿದ್ರೆ ಯುವಿ ಹಿಂದೆ ಕಾರಣದ ಕೈ ಯಾರದಿರ್ಬೋದು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದು.